ವೀಕ್ಷಕರೇ, ನಾವು ಈ ಹಿಂದೆ ನೋಡ್ತಾ ಇದ್ವಿ, ಕೇಳ್ತಾ ಇದ್ವಿ, ಹಾವುಗಳು ಮನುಷ್ಯನನ್ನು ನುಂಗ್ತಾ ಇತ್ತು. ಹಾವುಗಳ ಸಿಗಾಕೊಂಡ್ರೆ ಅವ್ನು ಬಿಡಿಸ್ಕೊಳ್ಳೋದು ಕಷ್ಟ ಆಗ್ತಾಯಿತ್ತು. ಅನೇಕ ಹಾವುಗಳಿಂದ ಮನುಷ್ಯ ಸಾಯ್ತಾ ಇದ್ದ. ಅದರಲ್ಲೂ ದೈತ್ಯ ಹಾವುಗಳು, ಅನಕೊಂಡಕ್ಕಿಂತ ದೊಡ್ಡ ಹಾವುಗಳು ಹಿಂದೆ ಇದ್ದವು. ಅವೆಲ್ಲ ಮನುಷ್ಯನನ್ನು ಹಾಗೆ ನುಂಗುತ್ತಾ ಇದ್ವು ಅಂತ ನಾವು ಕೇಳ್ತಾ ಇದ್ವಿ. ಅದೇ ರೀತಿಯಲ್ಲಿ ಅನೇಕ ಸಿನಿಮಾಗಳಲ್ಲಿ ಹಾವುಗಳು ಮನುಷ್ಯನನ್ನು ನುಂಗುವುದನ್ನು ನಾವು ನೋಡ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಾವುಗಳು ಮನುಷ್ಯನನ್ನು ನುಂಗಿರ್ತಕ್ಕಂಥ ಪ್ರಸಂಗಗಳನ್ನು ನಾವು ಅಷ್ಟಾಗಿ ನೋಡ್ತಾ ಇರಲಿಲ್ಲ. ಆದರೆ ಸಣ್ಣ ಪುಟ್ಟ ಪ್ರಾಣಿಗಳನ್ನು ನುಂಗ್ತಾ ಇದ್ದುದನ್ನು ಕೇಳ್ತಾ ಇದ್ವಿ. ಹೆಬ್ಬಾವುಗಳು, ಅನಕೊಂಡಗಳು ಕರುಗಳನ್ನು ನುಂಗಿದೆ, ಜಿಂಕೆಗಳನ್ನು ನುಂಗಿದೆ ಅಂತ ನಾವು ಗಮನಿಸ್ತಾ ಇದ್ವಿ. ಆದರೆ ಅವು ಈಗಲೂ ಕೂಡ ಮನುಷ್ಯನ ನುಂಗುವಷ್ಟು ಶಕ್ತಿಯನ್ನು ಹೊಂದಿದ್ದಾವೆ ಅನ್ನೋದಕ್ಕೆ ಒಂದು ನೈಜ ಉದಾಹರಣೆ ಈ ವಿಡಿಯೋದಲ್ಲಿ ಕಂಡು ಬರ್ತಾ ಇದೆ. ಯಾವುದೋ ಒಂದು ನಮ್ಮ ಈಶಾನ್ಯ ಭಾಗದಲ್ಲಿ ಬರ್ತಕ್ಕಂಥ ದೇಶದಲ್ಲಿ ನಡೆಸ್ತಕ್ಕಂಥ ಒಂದು ಘಟನೆ. ಹೊಲಕ್ಕೆ ಹೋದಂಥ ವ್ಯಕ್ತಿ ಕಾಣೆಯಾಗ್ತಾನೆ. ಯಾಕೆ ಕಾಣೆ ಆದರು ಅಂತ ಅಲ್ಲಿನ ಮನೆಯವರು ಮತ್ತು ಸ್ಥಳೀಯರು ತನಿಖೆಯನ್ನು ಮಾಡಿದಾಗ ಅವರ ಹೊಲದಲ್ಲಿ ಒಂದು ದೊಡ್ಡದಾದಂಥ ಹೆಬ್ಬಾವು ಮಲ್ಕೊಂಡಿರುತ್ತೆ. ಅದರ ಹೊಟ್ಟೆ ಊದಿಕೊಂಡಿರುತ್ತದೆ. ಏನಿರ್ಬೋದು ಅಂತ ಅವರಿಗೆ ಆವಾಗ ಅನುಮಾನ ಬರುತ್ತದೆ. ಅದರ ಎತ್ತರ ಹೆಚ್ಚು ಕಡಿಮೆ ಮನುಷ್ಯನ ಅಷ್ಟು ಉದ್ದದಲ್ಲಿ ಅದು ನುಂಗಿರ್ತಕ್ಕಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಸ್ಥಳೀಯರೆಲ್ಲರೂ ಸೇರಿಕೊಂಡು ಅದನ್ನು ತೆಗೆದುಕೊಂಡು ಬಂದು ಅದರ ಹೊಟ್ಟೆಯನ್ನು ಕೊಯ್ದಾಗ ಆ ಮನುಷ್ಯ ಹೊರಗಡೆ ಬರುತ್ತಾನೆ. ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ.